ಸರ್, ಈಗ ತುಮಕೂರಿಗೆ ತನ್ನದೇ ಆದಂಥ ಒಂದು ಇತಿಹಾಸ, ಒಂದು ಪರಂಪರೆ ಇದೆ. ಈ ಒಂದು ಇತಿಹಾಸ ಪರಂಪರೆಯನ್ನ ಬಗ್ಗೆ ಪರಮೇಶ್ವರ್ ಅವರಿಗೆ ತಿಳುವಳಿಕೆಯ ಅಭಾವ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ತುಮಕೂರಾಗಿ ಉಳಿಬೇಕು ಅಂತಕ್ಕಂಥ ಇವತ್ತು ವ್ಯಾಪಕವಾಗಿ ಜನಗಳಲ್ಲಿ ಚರ್ಚೆ ಆಗ್ತಾ ಇದೆ. ಈಗ ಬೆಂಗಳೂರು ಜಿಲ್ಲೆಗೆ ಇದನ್ನ ಸೇರ್ಪಡೆ ಮಾಡಿಸಿ ಬೆಂಗಳೂರು ಜಿಲ್ಲೆ ಅಂತ ನಾಮಕರಣ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಇವತ್ತು ನಾವು ಬೆಂಗಳೂರಲ್ಲಿ ನೋಡ್ತಾ ಇದ್ದೀವಿ, ಬೆಂಗಳೂರು ಅಷ್ಟು ಬೃಹದಾಕಾರವಾಗಿ ಬೆಳೆದಿದ್ರು ಕೂಡ ಹಿಂದೆ ಇದ್ದಂಥ ಹಳ್ಳಿಗಳ ಹೆಸರನ್ನೇ ಇವತ್ತು ಕೂಡ ಅಲ್ಲಿ ಪ್ರಚಲಿತದಲ್ಲಿದ್ದಾವೆ, ಅಲ್ಲಿ ಚಾಲ್ತಿನಲ್ಲಿದ್ದಾವೆ. ಅದೇ ರೀತಿ ಇವತ್ತು ಇಲ್ಲಿ ತುಮಕೂರಾಗಿ ಉಳಿಬೇಕು, ಇದಕ್ಕೊಂದು ಇತಿಹಾಸ ಇದೆ. ತುಮಕೂರಾಗಿ ಉಳಿಲಿ ಅಂತ ಹೇಳಿ ತಮ್ಮ ಒತ್ತಾಯ ಸರ್. ತುಮಕೂರಾಗಿ ಉಳಿಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಸರ್, ಈಗ ತುಮಕೂರಿಗೆ ತನ್ನದೇ ಆದಂಥ ಒಂದು ಇತಿಹಾಸ, ಒಂದು ಪರಂಪರೆ ಇದೆ. ಈ ಒಂದು ಇತಿಹಾಸ ಪರಂಪರೆಯನ್ನ ಬಗ್ಗೆ ಪರಮೇಶ್ವರ್ ಅವರಿಗೆ ತಿಳುವಳಿಕೆಯ ಅಭಾವ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ತುಮಕೂರಾಗಿ ಉಳಿಬೇಕು ಅಂತಕ್ಕಂಥ ಇವತ್ತು ವ್ಯಾಪಕವಾಗಿ ಜನಗಳಲ್ಲಿ ಚರ್ಚೆ ಆಗ್ತಾ ಇದೆ. ಈಗ ಬೆಂಗಳೂರು ಜಿಲ್ಲೆಗೆ ಇದನ್ನ ಸೇರ್ಪಡೆ ಮಾಡಿಸಿ ಬೆಂಗಳೂರು ಜಿಲ್ಲೆ ಅಂತ ನಾಮಕರಣ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಇವತ್ತು ನಾವು ಬೆಂಗಳೂರಲ್ಲಿ ನೋಡ್ತಾ ಇದ್ದೀವಿ, ಬೆಂಗಳೂರು ಅಷ್ಟು ಬೃಹದಾಕಾರವಾಗಿ ಬೆಳೆದಿದ್ರು ಕೂಡ ಹಿಂದೆ ಇದ್ದಂಥ ಹಳ್ಳಿಗಳ ಹೆಸರನ್ನೇ ಇವತ್ತು ಕೂಡ ಅಲ್ಲಿ ಪ್ರಚಲಿತದಲ್ಲಿದ್ದಾವೆ, ಅಲ್ಲಿ ಚಾಲ್ತಿನಲ್ಲಿದ್ದಾವೆ. ಅದೇ ರೀತಿ ಇವತ್ತು ಇಲ್ಲಿ ತುಮಕೂರಾಗಿ ಉಳಿಬೇಕು, ಇದಕ್ಕೊಂದು ಇತಿಹಾಸ ಇದೆ. ತುಮಕೂರಾಗಿ ಉಳಿಲಿ ಅಂತ ಹೇಳಿ ತಮ್ಮ ಒತ್ತಾಯ ಸರ್. ತುಮಕೂರಾಗಿ ಉಳಿಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ.